ಅಮ್ಮ ಅಮ್ಮ ಜಾನಕಮ್ಮ ಹೇಗೆ ಮರೆಯುತ್ತಾರೆ ಕನ್ನಡಿಗರಮ್ಮ. ನಿಮ್ಮ ಕಂಠಸಿರಿಯ ಮಾಧುರ್ಯ ಕನ್ನಡಿಗರ ಹೃದಯದಲ್ಲಿ ಚಿರಂತವಮ್ಮ. ಭಾವಪೂರ್ಣ ನಮನಗಳು. ನಮಸ್ಕಾರ ಸ್ನೇಹಿತರೆ. ಭಾರತೀಯ ಚಿತ್ರ ಸಂಗೀತದ ಇತಿಹಾಸದಲ್ಲಿ ಎಂದಿಗೂ ಅಳಿಸಿ ಹೋಗದ ಹೆಸರು ಎಸ್ ಜಾನಕಿ. ನಾನೇ ಭಾಗ್ಯವತಿ, ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ, ಬಾನಲ್ಲಿ ನೀನೆ ಭುವಿಯಲ್ಲೂ ನೀನೆ, ಒಲವಿನ ಗೆಳೆಯನೆ. ಈ ಹಾಡುಗಳು ಕೇಳುತ್ತಿದ್ದಂತೆಯೇ ನಮ್ಮ ಮನಸ್ಸು ನೆನಪುಗಳ ಲೋಕಕ್ಕೆ ಹಾರಿಬಿಡುತ್ತೆ. ಆ ಮಾಂತ್ರಿಕ ಧ್ವನಿಯ ಒಡತಿ ಎಸ್ ಜಾನಕಿ. ಹೌದು, 1938 ಏಪ್ರಿಲ್ 23 ಆಂಧ್ರಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಜಾನಕಿಯಮ್ಮ ತಮ್ಮ ಅದ್ಭುತ ಪ್ರತಿಭೆಯಿಂದ ಭಾರತೀಯ ಸಂಗೀತದ ಶಿಖರಕ್ಕೇರಿದ್ರು. ಸುಮಾರು 6 ದಶಕಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಸಂಗೀತಕ್ಕೆ ಭಾಷೆಯ ಗಡಿಗಳೇ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಯಾವ ಭಾಷೆಯೇ ಆಗಿರಲಿ, ಅವರ ಉಚ್ಚಾರಣೆ, ಭಾವ ಮತ್ತು ಗಾಯನ ಎಲ್ಲರ ಮನ ಗೆದ್ದಿತ್ತು. ಅವರಿಗೆ ಕರ್ನಾಟಕವು ಕೇವಲ ತಮ್ಮ ಸಂಗೀತ ಪಯಣದ ನೆಲೆಯಾಗಿರಲಿಲ್ಲ, ಆತ್ಮೀಯ ಬಾಂಧವ್ಯದ ಮತ್ತೊಂದು ಮನೆಯಂತಿತ್ತು. ಕನ್ನಡ ಭಾಷೆಯ ಮಾಧುರ್ಯ, ಇಲ್ಲಿನ ಜನರ ಅಪಾರ ಪ್ರೀತಿ, ಸಮೃದ್ಧ ಸಾಂಸ್ಕೃತಿಕ ವಾತಾವರಣ ಹಾಗೂ ಸಂಗೀತಕ್ಕೆ ದೊರೆತ ಗೌರವವು ಅವರನ್ನ ಈ ನಾಡಿನೊಂದಿಗೆ ಅವಿನಾಭಾವವಾಗಿ ಬೆಸೆದಿತ್ತು. ಸಾವಿರಾರು ಕನ್ನಡ ಹಾಡುಗಳಿಗೆ ಧ್ವನಿಯಾಗಿದ್ದ ಅವರು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಕನ್ನಡ ಚಿತ್ರರಂಗದ ಅನೇಕ ಮೇರು ಕಲಾವಿದರ ಅಭಿನಯಕ್ಕೆ ತಮ್ಮ ಗಾಯನದ ಮೂಲಕ ಜೀವ ತುಂಬಿದ್ರು. ಕನ್ನಡಿಗರು ಅವರನ್ನ ಪ್ರೀತಿಯಿಂದ ಜಾನಕಮ್ಮ ಎಂದು ಕರೆಯುತ್ತಿದ್ರು. ಆ ಪ್ರೀತಿಗೆ ಮನಸೋತ ಅವರು 2014 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲಿ ಎಲ್ಲಿರುವೆ ಎಂಬ ಸಾಲನ್ನ ಇಲ್ಲಿರುವೆ ಎಂದು ಬದಲಿಸಿ ಹಾಡುವ ಮೂಲಕ ತಮ್ಮ ಹೃದಯದಲ್ಲಿ ಕರ್ನಾಟಕಕ್ಕಿರುವ ವಿಶೇಷ ಸ್ಥಾನವನ್ನ ಭಾವಪೂರ್ಣವಾಗಿ ವ್ಯಕ್ತಪಡಿಸಿದ್ರು. ಎಳೆಯರಾಜ, ರಾಜನ್ ನಾಗೇಂದ್ರ, ಜಿ.ಕೆ. ವೆಂಕಟೇಶ್, ಉಪೇಂದ್ರ ಕುಮಾರ್, ಎ.ಆರ್. ರೆಹಮಾನ್ ಸೇರಿದಂತೆ ಅನೇಕ ಸಂಗೀತ ದಿಗ್ಗಜರುಗಳೊಂದಿಗೆ ಅವರು ಕೆಲಸ ಮಾಡಿದರು. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಪಿ.ಬಿ. ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗಿನ ಯುಗಳ ಗೀತೆಗಳು ಎಂದಿಗೂ ಸಂಗೀತ ಪ್ರಿಯರ ಮೆಚ್ಚಿನ ಆಯ್ಕೆಯಾಗಿವೆ. 4 ರಾಷ್ಟ್ರೀಯ ಪ್ರಶಸ್ತಿಗಳು, ಹಲವು ರಾಜ್ಯ ಪ್ರಶಸ್ತಿಗಳು ಹಾಗೂ ಅನೇಕ ಗೌರವಗಳು ಅವರ ಸಾಧನೆಗೆ ಸಾಕ್ಷಿಯಾಗಿವೆ. ಆದರೆ ಅವರಿಗೆ ದೊರೆತ ಅತಿ ದೊಡ್ಡ ಪ್ರಶಸ್ತಿ ಎಂದರೆ ಕೋಟ್ಯಂತರ ಸಂಗೀತಾಭಿಮಾನಿಗಳ ಪ್ರೀತಿ. ಜೀವನದ ಕೊನೆಯ ಅವಧಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಮತ್ತು ವೈಯಕ್ತಿಕ ನೋವುಗಳು ಅವರನ್ನ ಕಾಡಿದ್ದವು. ಆದರೂ ತಮ್ಮ ಗಾಯನದ ಮೇಲಿನ ಪ್ರೀತಿ ಮತ್ತು ಸಂಗೀತದ ಬದ್ಧತೆಯನ್ನು ಅವರು ಎಂದಿಗೂ ಕಳೆದುಕೊಳ್ಳಲಿಲ್ಲ. 2026 ಜುಲೈ 11 ಜಾನಕಿಯಮ್ಮ ನಮ್ಮನ್ನಗಲಿದರೂ ಅವರ ಧ್ವನಿ ಎಂದಿಗೂ ಮೌನವಾಗುವುದಿಲ್ಲ. ಪ್ರತಿಯೊಂದು ಹಾಡಿನಲ್ಲೂ, ಪ್ರತಿಯೊಂದು ನೆನಪಿನಲ್ಲೂ, ಪ್ರತಿಯೊಂದು ಭಾವದಲ್ಲೂ ಅವರು ಸದಾ ಜೀವಂತವಾಗಿರುತ್ತಾರೆ. ಎಸ್ ಜಾನಕಿಯವರು ಕೇವಲ ಒಬ್ಬ ಗಾಯಕಿಯಲ್ಲ, ಭಾರತೀಯ ಸಂಗೀತದ ಅಮರ ಸ್ವರ. ಜಾನಕಿಯಮ್ಮ ಅವರಿಗೆ ನಮ್ಮೆಲ್ಲರ ಭಾವಪೂರ್ಣ ನಮನಗಳು.